ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂಗಡಿ ಅಂತೇಳಿ, ವಿಶ್ವಗುರು ಎಂಟರ್ಪ್ರೈಸಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್ ಡಿಸ್ಟ್ರಿಬ್ಯೂಟರು. ನಮ್ಮ ಒಂದು ಆಫೀಸ್ ಬಂದ್ಬಿಟ್ಟು ಯಲಹಂಕ ಉಪನಗರ ಮದರ್ ಡೈರಿ ಹತ್ರ ಇರ್ತಕ್ಕಂಥದ್ದು. ಸೊ ನಾವು ಬೇಸಿಕಲಿ ಏನಂದರೆ ನಮ್ಮ ಒಂದು ಗ್ರಾಹಕರಿಗೆ ಮತ್ತು ಜನರಲ್ ಪಬ್ಲಿಕ್ಕಿಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು, SIPಸು ಮತ್ತು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಫಿಕ್ಸ್ಡ್ ಡೆಪಾಸಿಟ್ಸು ಮತ್ತು ಟ್ಯಾಕ್ಸೇಬಲ್ ಬಾಂಡ್ಸು ಮತ್ತು 54EC ಬಾಂಡ್ಸನ್ನು ಈ ಒಂದು ಪ್ರಾಡಕ್ಟ್ಸು ಮತ್ತು ಸರ್ವೀಸಸನ್ನು ನಮ್ಮ ಒಂದು ಗ್ರಾಹಕರಿಗೆ ನಾವು ಒದಗಿಸ್ತಾ ಇದ್ದೀವಿ. ಈ ಪರ್ಟಿಕ್ಯುಲರ್ ಬಗ್ಗೆ ಇವತ್ತು ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬೇಸಿಕಲಿ ಇವತ್ತು ಹೆಲ್ತ್ ಇನ್ಶೂರೆನ್ಸು ಪ್ರತಿಯೊಬ್ಬರಿಗೂ ಕೂಡ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಆಗಿರುತ್ತೆ. ಯಾವ ಕಾರಣಕ್ಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ಪ್ರತಿದಿನ ಜಾಸ್ತಿ ಆಗ್ತಕ್ಕಂಥದ್ದು. ಆ ಮೆಡಿಕಲ್ ಇನ್ಫ್ಲೇಷನ್ ಈ ವರ್ಷ ಒಂದು ಯಾವುದೇ ಒಂದು ಚಿಕಿತ್ಸೆಗೆ 1 ಲಕ್ಷ ರೂಪಾಯಿ ಖರ್ಚಾದರೆ ನೆಕ್ಸ್ಟ್ ವರ್ಷ ಮೇ ಬಿ ಅದು 1,10,000 ಅಥವಾ 1,20,000 ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಅದಲ್ಲದೇ ಕೂಡ ನಮಗೆ ಒಂದು ಫೈನಾನ್ಷಿಯಲ್ ಪ್ರೊಟೆಕ್ಷನ್, ಅಂದರೆ ನಾವು ಏನು ಉಳಿಸಿ ಸೇವ್ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಅಸೆಟ್ ಮಾಡಿರ್ತಕ್ಕಂಥದ್ದನ್ನು ಉಳಿಸ್ಬೇಕಂತಂದರೆ ಇಂತಹ ಒಂದು ಎಮರ್ಜೆನ್ಸಿ ಕಾಲಘಟ್ಟದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಅದಲ್ಲದೆ ಕೂಡ ನಾವು ಇದನ್ನು ಫ್ಯಾಮಿಲಿಯಾಗಿ ಮತ್ತು ಇಂಡಿವಿಜುವಲ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ಪರ್ಟಿಕ್ಯುಲರ್ ಪ್ಲಾನನ್ನು ಕೂಡ ತಗೊಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಏನು ಕವರೇಜಸ್ ಇರುತ್ತೆ ಅಂತಂದರೆ 24 ಗಂಟೆಗಳ ಕಾಲ ನಾನು ಅಡ್ಮಿಟ್ ಆದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಕವರನ್ನು ಮಾಡ್ತಕ್ಕಂಥದ್ದು. ಅದಲ್ಲದೆ ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಏನಂತಂದರೆ ಹಾಸ್ಪಿಟ್ಲಿಗಿನ ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಡಿಪೆಂಡ್ಸ್ ಆನ್ ಕಂಪನಿ ಟು ಕಂಪ್ನಿ ವೇರಿ ಆಗುತ್ತೆ. ಕೆಲವೊಬ್ಬರು 60 ದಿನ ಕವರ್ ಮಾಡ್ತಾರೆ, ಕೆಲವೊಬ್ಬರು 30 ದಿನ ಕವರ್ ಮಾಡ್ತಾರೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಕೆಲವರು 180 ಡೇಸ್ ಕೆಲವರು ಕವರ್ ಮಾಡ್ತಾರೆ, ಕೆಲವರು 90 ಡೇಸ್ ಕವರ್ ಮಾಡ್ತಾರೆ. ಈ ಥರ ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜ್ ಕೂಡ ಇದರಲ್ಲಿ ಇರುತ್ತೆ. ಅದಲ್ಲದೆ ಕೂಡ ಕೆಲವೊಂದು ಏನು ಡೇ ಕೇರ್ ಪ್ರೊಸೀಜರ್ ಅಂತ ಕರಿತೀವಿ. ಅಂದರೆ ಮೊದಲೆಲ್ಲ ಏನಾಗೋದು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಈಗೆಲ್ಲ ಟೆಕ್ನಾಲಜಿ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಇವಾಗ ಏನಾಗುತ್ತೆ, ಮಾರ್ನಿಂಗ್ ಹೋದರೂ ಆಫ್ಟರ್ನೂನು ಕೆಲವೊಂದು ಟ್ರೀಟ್ಮೆಂಟ್ ತೊಗೊಳ್ಬರ್ತಾರೆ. ಅಂಥವುದನ್ನು ನಾವು ಡೇ ಕೇರ್ ಪ್ರೊಸೀಜರ್ ಅಂತ ಕರಿತೀವಿ. ಆ ಡೇ ಕೇರ್ ಪ್ರೊಸೀಜರ್ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೂಡ ಕವರ್ ಆಗುತ್ತೆ. ಅದಲ್ಲದೆ ಕೆಲವೊಂದು ಕವರ್ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ಗಳು ರಿಜೆಕ್ಟ್ ಆಗ್ತಿದೆ. ಇದಕ್ಕೆ ಕಾರಣ ಏನಂತಂದರೆ ಕೆಲವೊಂದು ಡಿಸೀಸಸ್ಸು ಫಸ್ಟ್ 2 ಇಯರ್ಸ್ ಕವರ್ ಆಗಲ್ಲ. ಸ್ಪೆಸಿಫಿಕ್ ವೆಯ್ಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಅದು ಫಸ್ಟ್ 2 ಇಯರ್ಸ್ ಕವರ್ ಆಗಲ್ಲ. ಅದಕ್ಕೆ ನಾವು ಬಹಳ ಇಂಪಾರ್ಟೆಂಟಾಗಿ ತಗೊಳ್ಳೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗುತ್ತೆ. ಫಸ್ಟ್ 2 ಇಯರ್ಸ್ ಈ ಡಿಸೀಸಸ್ಸು ಕವರ್ ಆಗಲ್ಲ. ಅದಲ್ಲದೇ ಕೆಲವೊಂದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದರೆ ನಮಗೇನಾದರೂ ಆಲ್ರೆಡಿ ಕಾಯಿಲೆ ಇದ್ದರೆ ಅದು ಕೂಡ ಏನಾಗುತ್ತೆ, ಫಸ್ಟ್ 4 ಇಯರ್ಸ್ ಕವರ್ ಆಗಲ್ಲ. ಇದನ್ನೆಲ್ಲದನ್ನು ಕೂಡ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ನಮಗೇನಾದರೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದ್ದರೆ ಇದನ್ನು ಡಿಕ್ಲೇರ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ಅಲ್ಲದೆ ಕೆಲವೊಂದು ಎಮರ್ಜೆನ್ಸಿ ಆಕ್ಸಿಡೆಂಟ್ ಇದ್ದರೆ ಡೇ 1ಇಂದನೇ ಕವರ್ ಆಗುತ್ತೆ. ಅದು ಉಳಿದುದನ್ನು ಕೂಡ ಎಲ್ಲದೂ ಕೂಡ ಈ ಥರ ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳುವ ಮುನ್ನ ಯಾರಾದರೂ ನಿಮಗೆ ಗೊತ್ತಿರತಕ್ಕಂಥ ಫೈನಾನ್ಷಿಯಲ್ ಅಡ್ವೈಸರ್ ಮುಖಾಂತರ ಸಂಪರ್ಕ ಮಾಡಿ ಅಗತ್ಯವಾಗಿ ಮಾಹಿತಿ ತಗೊಂಡು ಅದನ್ನು ಕವರ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆ ಯಾವುದೇ ರೀತಿಯಾದಂತಹ ಸೇವೆಯ ಅಗತ್ಯ ಇದ್ದರೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ನಮ್ಮನ್ನು ಸಂಪರ್ಕಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.